ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಧೈರ್ಯ, ಸ್ವರಾಜ್ಯ ಮತ್ತು ನ್ಯಾಯದ ಪ್ರತೀಕವಾಗಿ ಅಜರಾಮರರಾದ ಮಹಾನ್ ನಾಯಕರು. ಅವರು ಕೇವಲ ಯೋಧರಲ್ಲ, ಅವರು ದೂರದೃಷ್ಟಿಯ ಆಡಳಿತಗಾರ, ಜನಪರ ರಾಜ ಮತ್ತು ಕಾಲಘಟ್ಟವನ್ನು ಬದಲಿಸಿದ ಕ್ರಾಂತಿಕಾರಿ ಚಿಂತಕರಾಗಿದ್ದರು. ಅವರ ಜೀವನಕಥೆ ಶೌರ್ಯ, ಬುದ್ಧಿವಂತಿಕೆ, ತ್ಯಾಗ ಮತ್ತು ರಾಷ್ಟ್ರ ಪ್ರೇಮದಿಂದ ತುಂಬಿದೆ. ಶಿವಾಜಿ ಮಹಾರಾಜರು 1630ರ ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಪುಣೆ ಸಮೀಪದ ಶಿವನೀರು ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋನ್ಸಲೆ ದಕ್ಷ ಯೋಧ ಹಾಗೂ ಸೇನಾ ನಾಯಕರು. ತಾಯಿ ಜೀಜಾಬಾಯಿ ಧಾರ್ಮಿಕತೆ, ಶಿಸ್ತು ಮತ್ತು ಧರ್ಮನಿಷ್ಠೆಯಿಂದ ಕೂಡಿದ ಮಹಾನ್ ಮಹಿಳೆ. ಜೀಜಾಬಾಯಿ ಅವರು ಶಿವಾಜಿಯ ಬಾಲ್ಯದಲ್ಲೇ ರಾಮಾಯಣ, ಮಹಾಭಾರತ ಮತ್ತು ಧರ್ಮದ ಕಥೆಗಳ ಮೂಲಕ ಧೈರ್ಯ, ನ್ಯಾಯ ಮತ್ತು ಸ್ವರಾಜ್ಯದ ಮಹತ್ವವನ್ನು ಬೋಧಿಸಿದರು. ತಾಯಿಯ ಈ ಸಂಸ್ಕಾರಗಳು ಶಿವಾಜಿಯ ವ್ಯಕ್ತಿತ್ವವನ್ನು ರೂಪಿಸಿದವು. ಬಾಲ್ಯದಲ್ಲಿಯೇ ಶಿವಾಜಿ ತಮ್ಮ ಸುತ್ತಲಿನ ಬೆಟ್ಟಗಳು, ಕಾಡುಗಳು ಮತ್ತು ಕೋಟೆಗಳ ಮಹತ್ವವನ್ನು ಅರಿತುಕೊಂಡರು. ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಬೆಳೆದ ಅವರು ಭೌಗೋಳಿಕ ಜ್ಞಾನದಲ್ಲಿ ನಿಪುಣರಾದರು. ಯುದ್ಧ ಕೌಶಲ್ಯ, ಕುದುರೆ ಸವಾರಿಕೆ, ಧನುರ್ವಿದ್ಯೆ, ತಲ್ವಾರಿನಾಟ ಇತ್ಯಾದಿಗಳಲ್ಲಿ ಬಾಲ್ಯದಿಂದಲೇ ತರಬೇತಿ ಪಡೆದರು. ಆದರೆ ಅವರ ಶಕ್ತಿ ಕೇವಲ ಬಲದಲ್ಲಿರಲಿಲ್ಲ, ಅದು ಬುದ್ಧಿವಂತಿಕೆ ಮತ್ತು ತಂತ್ರದಲ್ಲಿತ್ತು. ಯುವಕನಾಗುವಷ್ಟರಲ್ಲಿ ಶಿವಾಜಿಯ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಗುರಿ ಮೂಡಿತು: ಸ್ವರಾಜ್ಯ. ವಿದೇಶಿ ಆಕ್ರಮಣಕಾರರ ಆಡಳಿತದಿಂದ ಮುಕ್ತವಾದ, ಜನರ ಹಿತವನ್ನು ಕಾಪಾಡುವ ಸ್ವಂತ ರಾಜ್ಯ ನಿರ್ಮಿಸುವುದು ಅವರ ಕನಸಾಗಿತ್ತು. 1645ರ ಹೊತ್ತಿಗೆ ಅವರು ತಮ್ಮ ಮೊದಲ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಾರಂಭಿಸಿದರು. ತೋರಣ, ರಾಜಗಢ, ಕೊಂಧಾಣ ಮುಂತಾದ ಕೋಟೆಗಳು ಅವರ ಚಾತುರ್ಯ ಮತ್ತು ಧೈರ್ಯದ ಸಾಕ್ಷಿಗಳಾಗಿವೆ. ಶಿವಾಜಿಯ ಯುದ್ಧ ಶೈಲಿ ವಿಭಿನ್ನವಾಗಿತ್ತು. ಅವರು ಗಣಿಮಿ ಕಾವಾ ಎಂಬ ಗೆರಿಲ್ಲಾ ತಂತ್ರವನ್ನು ಬಳಸಿದರು. ಶತ್ರುವಿನ ಬಲಕ್ಕಿಂತ ಅವರ ದುರ್ಬಲತೆಯನ್ನು ಗುರುತಿಸಿ ವೇಗವಾಗಿ ದಾಳಿ ಮಾಡಿ ಮತ್ತೆ ಸುರಕ್ಷಿತ ಸ್ಥಳಕ್ಕೆ ಹಿಂತಿರುಗುವುದು ಇದು ಅವರ ಯಶಸ್ಸಿನ ಗುಟ್ಟು. ಈ ತಂತ್ರದಿಂದ ಅವರು ದೊಡ್ಡ ದೊಡ್ಡ ಸೇನೆಗಳನ್ನೂ ಸೋಲಿಸಿದರು. ಆದಿಲ್ ಶಾಹಿ ಮತ್ತು ಮೊಘಲ್ ಸಾಮ್ರಾಜ್ಯಗಳೊಂದಿಗೆ ಶಿವಾಜಿಯ ಹೋರಾಟ ಇತಿಹಾಸ ಪ್ರಸಿದ್ಧ. ಆದಿಲ್ ಶಾಹಿಯ ಸೇನಾಪತಿ ಅಫ್ಜಲ್ ಖಾನ್ ಶಿವಾಜಿಯನ್ನು ವಂಚನೆ ಮೂಲಕ ಕೊಲ್ಲಲು ಪ್ರಯತ್ನಿಸಿದ ಘಟನೆ ಮಹಾರಾಜರ ಧೈರ್ಯ ಮತ್ತು ಚಾತುರ್ಯದ ಉದಾಹರಣೆ. ಪ್ರತಾಪಗಢದಲ್ಲಿ ನಡೆದ ಆ ಸಂಧಿಯಲ್ಲಿ ಶಿವಾಜಿ ತಮ್ಮ ಆತ್ಮರಕ್ಷಣೆಗಾಗಿ ಅಫ್ಜಲ್ ಖಾನನ್ನು ಸಂಹರಿಸಿದರು. ಈ ಘಟನೆ ಅವರ ಖ್ಯಾತಿಯನ್ನು ಇನ್ನಷ್ಟು ಹೆಚ್ಚಿಸಿತು. ಮೊಘಲ್ ಚಕ್ರವರ್ತಿ ಔರಂಗಜೇಬನೊಂದಿಗೆ ನಡೆದ ಸಂಘರ್ಷಗಳು ಶಿವಾಜಿ ಜೀವನದಲ್ಲಿ ಮಹತ್ವದ ಅಧ್ಯಾಯ. ಆಗ್ರಾಕ್ಕೆ ಕರೆಯಲ್ಪಟ್ಟು ಬಂಧನಗೊಳಗಾದರೂ ಶಿವಾಜಿ ತಮ್ಮ ಬುದ್ಧಿವಂತಿಕೆಯ ಮೂಲಕ ಅದ್ಭುತವಾಗಿ ತಪ್ಪಿಸಿಕೊಂಡರು. ಹಣ್ಣುಗಳ ಪೆಟ್ಟಿಗೆಗಳ ಮೂಲಕ ತಪ್ಪಿಸಿಕೊಂಡ ಅವರ ಸಾಹಸ ಇಂದಿಗೂ ಜನರನ್ನು ಅಚ್ಚರಿಪಡಿಸುತ್ತದೆ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯ ರಾಜಾಭಿಷೇಕ ನಡೆಯಿತು. ಅವರು ಛತ್ರಪತಿ ಎಂಬ ಬಿರುದನ್ನು ಪಡೆದರು. ಈ ರಾಜಾಭಿಷೇಕ ಕೇವಲ ಒಂದು ವಿಧಿಯಲ್ಲ, ಅದು ಸ್ವರಾಜ್ಯದ ಘೋಷಣೆ. ಆಡಳಿತದಲ್ಲಿ ಅವರು ನ್ಯಾಯ, ಧರ್ಮ ಮತ್ತು ಜನಪರತೆಯನ್ನು ಅಳವಡಿಸಿದರು. ರೈತರ ರಕ್ಷಣೆ, ಮಹಿಳೆಯರ ಗೌರವ, ಧರ್ಮ ಸಹಿಷ್ಣುತೆ ಇವೆಲ್ಲವೂ ಅವರ ಆಡಳಿತದ ಪ್ರಮುಖ ಅಂಶಗಳು. ಶಿವಾಜಿ ಮಹಾರಾಜರು ನೌಕಾಪಡೆಯ ಮಹತ್ವವನ್ನೂ ಅರಿತುಕೊಂಡಿದ್ದರು. ಕೊಂಕಣ ಕರಾವಳಿಯಲ್ಲಿ ಬಲಿಷ್ಠ ನೌಕಾಪಡೆ ನಿರ್ಮಿಸಿ ವಿದೇಶಿ ಶಕ್ತಿಗಳ ಆಕ್ರಮಣವನ್ನು ತಡೆಯುವಲ್ಲಿ ಯಶಸ್ವಿಯಾದರು. ಇದು ಅವರನ್ನು ಭಾರತದ ಮೊದಲ ಸಮುದ್ರ ಶಕ್ತಿಯ ರಾಜರಲ್ಲಿ ಒಬ್ಬರನ್ನಾಗಿ ಮಾಡಿತು. 1680ರಲ್ಲಿ ಶಿವಾಜಿ ಮಹಾರಾಜರು ದೇಹ ತ್ಯಜಿಸಿದರು. ಆದರೆ ಅವರ ಆದರ್ಶಗಳು ಮತ್ತು ಕನಸುಗಳು ಎಂದಿಗೂ ಮರಣ ಹೊಂದಿಲ್ಲ. ಅವರು ನಿರ್ಮಿಸಿದ ಸ್ವರಾಜ್ಯವು ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಯಿತು. ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವವನ್ನು ಅವರು ಜನರಲ್ಲಿ ಬಿತ್ತಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಸಾಧ್ಯವೆನಿಸದ ಕನಸುಗಳು ದೃಢ ಸಂಕಲ್ಪ, ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಸಾಕಾರಗೊಳ್ಳುತ್ತವೆ. ಅವರು ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ, ಭಾರತೀಯರ ಹೃದಯಗಳಲ್ಲಿ ಸದಾ ಜೀವಂತವಾಗಿರುವ ಮಹಾನ್ ನಾಯಕರು.